ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ, ಅದರಲ್ಲೂ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ, ಅನಿತಾ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಪೆಂಡಿಂಗ್ ಹಣ ಯಾವಾಗ ಕೊಡ್ತಾರೆ, ಸೊ ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ? ಈಗ ಇದುವರೆಗೂ ನೀವು ವೆಯ್ಟ್ ಮಾಡ್ತಾ ಇರೋದು 25ನೇ ಕಂತಿನ ಹಣ ಬರಬೇಕು ಅನ್ಬಿಟ್ಟು. ಹಾಗಾದ್ರೆ ಫೆಬ್ರವರಿ ಮಾರ್ಚ್ ತಿಂಗಳ ಕತೆ ಏನು? ಸೊ ಈಗ ಈ ಮಂತ್ ಕಳೀತು ಅಂತ ಹೇಳಿದ್ರೆ ಮುಂದಿನ ತಿಂಗಳು ಫೆಬ್ರವರಿ. ಬಟ್ ನಿಮಗೆ ಬರ್ಬೇಕಾಗಿರೋದು ಯಾವ್ದು ಹೇಳಿ? ಕಳೆದ ವರ್ಷದ್ದು ಫೆಬ್ರವರಿ ಮಾರ್ಚ್ ತಿಂಗಳ 4,000 ಹಣವನ್ನ ಸರ್ಕಾರ ಕೊಟ್ಟೇ ಇರಲಿಲ್ಲ. ಸೊ ಅದನ್ನ ಪೆಂಡಿಂಗ್ ಉಳಿಸ್ಕೊಂಡಿದ್ರು. ಇವಾಗ ಆ ಒಂದು 4,000 ರೂಪಾಯಿ ಹಣ ಮಹಿಳೆಯರಿಗೆ ಬಿಡುಗಡೆ ಮಾಡೋದ್ರ ಬಗ್ಗೆ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಓಕೆನಾ? ಸೊ ಈಗ ಆಲ್ರೆಡಿ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ 4,000 ರೂಪಾಯಿ ಒಟ್ಟಿಗೆ ಹಣ ಬರತ್ತಾ? ಯಾವಾಗ ಬರುತ್ತೆ? ಸೊ ಇದ್ರ ಬಗ್ಗೆ ನಮ್ಮ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳ್ತಾರೆ, ಪ್ರತಿಯೊಂದು ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತಾ ಹೋಗ್ತೀನಿ. ಸೊ ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡತ್ತೆ. ಫುಲ್ ವಿಡಿಯೋನ ನೋಡಿ, ಫುಲ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಅಂಡ್ ಇದಿಷ್ಟೇ ಅಲ್ಲ, ಗೃಹಲಕ್ಷ್ಮಿ ಬಗ್ಗೆ ಮಾತ್ರ ಅಲ್ಲದೆ ಅದನ್ನ ಬಿಟ್ಟು ಸೊ ಇವಾಗ ದೇಶಾದ್ಯಂತ ವೈರಲ್ ಆಗ್ತಾ ಇರುವಂತ ಒಂದು ನ್ಯೂಸ್ ಅಂತ ಹೇಳಿದ್ರೆ, ದೀಪಕ್ ಅಂತ ಹೇಳ್ಬಿಟ್ಟು 40 ವರ್ಷದ ದೀಪಕ್ ಅವರು ಬಸ್ಸಿನಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಈಗ ಬಸ್ ರಶ್ ಆಗಿ ಅಥವಾ ಕೆಲವೊಬ್ರು ಬೇಕು ಅಂತಾನೆ ಹುಡುಗಿರ್ನ ಟಚ್ ಮಾಡೋದು ಅಥವಾ ಅಸಭ್ಯವಾಗಿ ವರ್ತನೆ ಮಾಡ್ತಾರೆ. ಅಕ್ಕಪಕ್ಕ ಹುಡುಗ ಹುಡುಗಿ ಕೂತಿರೋದಾಗ್ಲಿ ಅಥವಾ ಯಾರೋ ಜೆಂಟ್ಸ್ ಲೇಡೀಸ್ ಏಜ್ ಆಗಿರೋರು ಕೂತಿದ್ರು, ಕೆಲವೊಬ್ರು ಜೆಂಟ್ಸ್ ಆತರ ಮಾಡ್ತಾರೆ ಅಲ್ಲ, ಸೊ ಕೈಯಲ್ಲಿ ಟಚ್ ಮಾಡೋದು. ಸೊ ಈ ರೀತಿ ಎಲ್ಲ ಈ ತರದ ಒಂದು ಘಟನೆ ಪ್ರೈವೇಟ್ ಬಸ್ ಅಲ್ಲಿ ನಡೆದಿರುವಂತದ್ದು ಈಗ ಜನವರಿ 18ನೇ ತಾರೀಕಲ್ಲಿ. ಸೊ ಈ ಒಂದು ಘಟನೆ ನಡೆದಾದ್ಮೇಲೆ ದೀಪಕ್ ಅನ್ನೋ ಒಬ್ಬ ವ್ಯಕ್ತಿ ನೇಣಿಗೆ ಶರಣಾಗಿದ್ದಾರೆ, ಅಂದ್ರೆ ಅವರೇ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಅಲ್ಲಿ ದೀಪಕ್ ಅನ್ನೋ ವ್ಯಕ್ತಿ ಅವ್ರದ್ದು ತಪ್ಪಿತ್ತ ಅಥವಾ ವಿಡಿಯೋ ಮಾಡಿದ್ರಲ್ಲ ಮಹಿಳೆ ಈ ತರ ಮಾಡ್ತಾ ಇದಾರೆ ಅನ್ಬಿಟ್ಟು, ಇವರೇ ಏನಾದ್ರು ಬೇಕು ಅಂತ ಏನಾದ್ರು ವಿಡಿಯೋ ಮಾಡಿದ್ರ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋನ ಚರ್ಚೆ ಮಾಡೋಣ. ಯಾಕೆಂದ್ರೆ ನೀವು ತಿಳ್ಕೊಳ್ಳೇಬೇಕು. ಯಾಕೆಂದ್ರೆ ಪ್ರತಿದಿನ ಬಸ್ ಅಲ್ಲಿ ಪ್ರಯಾಣ ಮಾಡ್ತಾನೆ ಇರ್ತಾರೆ, ಈ ತರ ಘಟನೆ ನಡೀತಾನೆ ಇರುತ್ತೆ. ಈ ತರ ಘಟನೆಗಳನ್ನ ನಾವು ಕೂಡ ಕಣ್ಣಾರೆ ನೋಡ್ತಾ ಇರ್ತೀವಿ. ಸೊ ಯಾರು ತಪ್ಪು ಯಾರು ಸರಿ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಸೊ ಇದ್ರ ಬಗ್ಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಮಿಸ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ. ಓಕೆನಾ? ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಇವತ್ತು ನಾನು ಹಾಕಿರುವಂತ ಮೀಶೋ ಡ್ರೆಸ್ ಬಗ್ಗೆ ರಿವ್ಯೂ ಕೊಟ್ಬಿಡ್ತೀನಿ. ಸೊ ತುಂಬಾ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಸೊ ಈ ಡ್ರೆಸ್ ಹಾಕಿರ್ತೀನಿ ನೋಡಿ, ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಯ್ತು, ಮಹಿಳೆಯರು ಲೇಡೀಸ್ ವಿಡಿಯೋ ನೋಡ್ತಾ ಇರ್ತೀರಲ್ಲ, ಸೊ ಅವ್ರು ಪ್ರತಿ ವಿಡಿಯೋದಲ್ಲಿ ಕೇಳ್ತಾ ಇರ್ತೀರ ಲಿಂಕ್ ಕೊಡಿ ಅನಿತಾ ಅನ್ಬಿಟ್ಟು. ಸೊ ಜಸ್ಟ್ 500 ರೂಪೀಸ್ ಅಷ್ಟೇ 3 ಪೀಸ್ ಕುರ್ತಾ ಸೆಟ್ ಬರುತ್ತೆ, ಪ್ಯಾಂಟು ಟಾಪು ವೇಲು ಸಖತ್ತಾಗಿದೆ, ಕ್ವಾಲಿಟಿ ಕಾಟನ್ ಡ್ರೆಸ್ ಬರುತ್ತೆ. ಸೊ ಇದ್ರದ್ದು ಲಿಂಕ್ ಏನಾದ್ರು ಬೇಕು ಅಂದ್ರೆ ನಾನು ಈ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಫಸ್ಟ್ ಕಮೆಂಟ್ ನಂದೇ ಆಗಿರುತ್ತೆ, ಪಿನ್ ಮಾಡಿರ್ತೀನಿ. ಈ ವಿಡಿಯೋದಲ್ಲಿ ಹಾಕಿರುವಂತ ಮೀಶೋ ಡ್ರೆಸ್ ಲಿಂಕ್ ಇಲ್ಲಿದೆ ನೋಡಿ ಅನ್ಬಿಟ್ಟು. ಸೊ ನಿಮ್ಗೆ ಯಾರಿಗೆಲ್ಲ ಇವತ್ತು ನಾನು ಹಾಕಿರುವಂತ ಡ್ರೆಸ್ ಇಷ್ಟ ಆಗುತ್ತೋ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ. ಬಿಕಾಸ್ 500 ರೂಪಾಯಿಗೆ ಹೊರಗಡೆ ನಾವು ಎಲ್ಲೇ ಹೋದ್ರೂ ಕೂಡ ಇಷ್ಟು ಬ್ಯೂಟಿಫುಲ್ ಆಗಿ ಅಂಡ್ ಇಷ್ಟು ಒಳ್ಳೆ ಕ್ವಾಲಿಟಿ ಡ್ರೆಸ್ ಖಂಡಿತವಾಗ್ಲೂ ಸಿಗೋದಿಲ್ಲ. ಓಕೆನಾ? ಮೇ ಬಿ ಸೈಜಸ್ ಅಪ್ ಟು XXL ವರ್ಗೂ ಏನೋ ಅವೈಲೇಬಲ್ ಇದೆ. ನಿಮ್ ಸೈಜ್ ಯಾವ್ದಿದೆಯೋ ನೋಡ್ಕೊಂಡು ಪರ್ಚೇಸ್ ಮಾಡಿ. ಓಕೆನಾ? ಸೊ ಈಗ ಮೀಶೋ ನಾನು ಹಾಕಿರುವಂತ ಡ್ರೆಸ್ ಬಗ್ಗೆ ಬಿಟ್ಬಿಟ್ಟು ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ಬಿಡ್ತೀನಿ ನೋಡಿ. ಸೊ ಗೃಹಲಕ್ಷ್ಮಿ 4,000 ರೂಪಾಯಿ ಹಣ ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ಹೇಳ್ದವ್ರು ಯಾರು ಹಾಗಾದ್ರೆ? ಸೊ ಸ್ವತಃ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಏನಾದ್ರು ಮೀಡಿಯಾದಲ್ಲಿ ಹೇಳಿದಾರ ಅಂತ ಕೇಳೋದಾದ್ರೆ, ಇಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಹೇಳಿಲ್ಲ. ಆದ್ರೆ ಅವರು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ. ಸೊ ಹಾಗಾದ್ರೆ ಎಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾತಾಡಿದ್ದಾರೆ ಫೆಬ್ರವರಿ ಮಾರ್ಚ್ ತಿಂಗಳ ಪೆಂಡಿಂಗ್ ಹಣದ್ರ ಬಗ್ಗೆ ಅಂತ ಕೇಳೋದಾದ್ರೆ, ಖಾನಾಪುರ ತಾಲೂಕಿನಲ್ಲಿ ವೀರಭೂಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಸ್ತು ಸಂಗ್ರಹಾಲಯ ಸಮಾಧಿ ಬಳಿ ಕೆರೆಯಲ್ಲಿ ಕ್ರಾಂತಿವೀರ ರಾಯಣ್ಣ ಪ್ರತಿಮೆ ಲೋಕಾರ್ಪಣೆ ನಡೀತಾ ಇತ್ತು. ಆ ಒಂದು ಸಮಾರಂಭದಲ್ಲಿ ಈಗ ಒಂದು ಕಳೆದ 3 ದಿನದಿಂದ ಸೊ ನೀವು ಟಿವಿ ಮಾಧ್ಯಮದಲ್ಲಿ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಅದು ಎಲ್ಲಿ? ಬೆಳಗಾವಿಯಲ್ಲಿ. ಓಕೆನಾ? ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇದನ್ನ ಮೀಡಿಯಾದಲ್ಲಿ ಹೇಳಿರುವಂತದ್ದು. ಓಕೆನಾ? ಅಂಡ್ ಟ್ವೀಟ್ ಕೂಡ ಮಾಡಿರುವಂತದ್ದು. ಸೊ ಏನ್ ಹೇಳಿದ್ದಾರೆ ಅಂದ್ರೆ, ಮೊದಲನೇದಾಗಿ ಸಾಕಷ್ಟು ಮಹಿಳೆಯರು ಆ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಸೊ ಇಲ್ಲಿ ಕೂತಿರುವಂತ ಮಹಿಳೆಯರಿಗೆಲ್ರಿಗೂ ಕೂಡ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದ್ಯಾ, ಸೊ ಯಾರಿಗೆಲ್ಲ ಬಂದಿದೆ ಅವರು ಕೈ ಎತ್ತಿ. ಸೊ ನೀವು ಕೈ ಎತ್ತಿ ನಮ್ಗೆ ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿಎಂ ಸಿದ್ದರಾಮಯ್ಯ ಸರ್ ಅವ್ರಿಗೆ ಸಾಕಷ್ಟು ಖುಷಿ ಆಗತ್ತೆ. ಹಾಗಾಗಿ ನೀವು ಹೇಳ್ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಂಥದ್ದು. ಆದಷ್ಟು ಎಲ್ಲ ಮಹಿಳೆಯರು ಕೈ ಎತ್ತಾರೆ. ಯಾಕೆಂದ್ರೆ ಅಲ್ಲಿ ಬಂದಿರೋರೆ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ತಗೊಳ್ಳೋರೆ ಆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಂಥದ್ದು. ಅಂಡ್ ಅದೇ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನ ಅವ್ರು ಹೇಳ್ತಾರೆ. ಸೊ ನಾವ್ ಏನು 4,000 ರೂಪಾಯಿ ಹಣವನ್ನ ಕೊಡ್ಬೇಕಿತ್ತೋ ಅದನ್ನ ಆದಷ್ಟು ಬೇಗ ಬಿಡುಗಡೆ ಮಾಡ್ಬಿಡಮ್ಮ ಅಂತ ಹೇಳಿ ಸ್ವತಃ ಸಿಎಂ ಸಿದ್ದರಾಮಯ್ಯ
ಸಿದ್ದರಾಮಯ್ಯ ಸರ್ ಅವರೇ ನನಗೆ ಹೇಳಿ ಕಳ್ಸಿದ್ದಾರೆ. ನಾನು ಇಲ್ಲಿ ಕಾರ್ಯಕ್ರಮಕ್ಕೆ ಹೊರಡೋಕ್ಕಿಂತ ಮುಂಚೆ ಸೊ ಅವರನ್ನ ಭೇಟಿ ಮಾಡ್ಕೊಂಡೇ ಬಂದಿದ್ದೀನಿ. ಸೊ ಅವರೇ ಈ ಮಾತನ್ನ ಹೇಳ್ರು ಅಂತದ್ದು. ಸೊ ಏನ್ ಪೆಂಡಿಂಗ್ ಹಣ ಇತ್ತೋ ನಾನೀಗ ಆಲ್ರೆಡಿ ಬಿಡುಗಡೆ ಮಾಡ್ಬಿಟ್ಟಿದ್ದೀನಿ. ಆ ದುಡ್ಡನ್ನ ನೀನು ಆದಷ್ಟು ಬೇಗ ಮಹಿಳೆಯರ ಖಾತೆಗೆ ಹಾಕ್ಬಿಡು, ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೀನು ಬಿಡುಗಡೆ ಮಾಡಿ DBT ಮೂಲಕ ಜನಗಳ ಖಾತೆಗೆ ಹಾಕು ಅಂತ ಹೇಳಿ ಕಳ್ಸಿದ್ದಾರೆ. ಸೊ ಇದಕ್ಕಿಂತ ಇನ್ನೇನು ಖುಷಿ ಸುದ್ದಿಯನ್ನ ನಾನಿವತ್ತು ಬೆಳಗಾವಿನಲ್ಲಿ ಹಂಚ್ಕೊಳ್ಳಿ ಅಂತ ಹೇಳಿ ಮಾತಾಡಿದ್ದಂಥದ್ದು. ನಿಜವಾಗ್ಲೂ ಇದು ಕೇಳಕ್ಕಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಅಂಡ್ ನೀವು ನನ್ನ ಮಾತು ಕೇಳೋದಕ್ಕೆ ನಿಮ್ಗೂ ಕೂಡ ಈಗ ಸಮಾಧಾನ ಆಗ್ತಾ ಇರತ್ತೆ. ಸೊ ಆದಷ್ಟು ಬೇಗ ಅಂತಂದ್ರೆ ಹಾಗಾದ್ರೆ ಯಾವಾಗ ಹಾಕ್ತಾರೆ ಅನಿತಾ 4,000 ರೂಪಾಯಿ ಹಣವನ್ನ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಇದೇ ತಿಂಗಳಲ್ಲಿ ಹಾಕ್ತಾರೆ. ಓಕೆನಾ. ಆಕ್ಚುಲಿ ಅವ್ರ ಹತ್ರ ದುಡ್ಡಿಲ್ಲ ಸರ್ಕಾರದಲ್ಲಿ. ಸೊ ಹಂಗಾಗಿ ಇವ್ರು ನಾಟಕ ಮಾಡ್ತಾ ಇದ್ದಾರೆ, ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಕೊಡ್ದಂಗೆ ಅಂತ ಹೇಳ್ಬಿಟ್ಟು ಏನ್ ವಿಪಕ್ಷಗಳು ಮಾತಾಡ್ತಾ ಇತ್ತೋ ಅವರ ಬಾಯಿಗೆ ಬೀಗ ಹಾಕ್ಲಿಕ್ಕೆ ಅಂತಾನೆ ಈಗ ನಮ್ಮ CM ಸಿದ್ದರಾಮಯ್ಯ ಸರ್ ಅವರು ಮುಂದಾಗಿದ್ದಾರೆ. ಅಂಡ್ ಒಟ್ಟಿಗೆ 4,000 ರೂಪಾಯಿ ಹಣ ಏನ್ ಉಳಿಸ್ಕೊಂಡಿದ್ವೋ ಅದನ್ನೆಲ್ಲ ಬಿಡುಗಡೆ ಮಾಡಿದೀವಿ ಅಂತ ಹೇಳಿ ಸ್ವತಃ ಅವರೇ ಗ್ರೀನ್ ಸಿಗ್ನಲ್ ನ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಯಾರೆಲ್ಲ 4,000 ರೂಪಾಯಿ ಹಣ ಬರುತ್ತೆ ಅಂತ ಕಾಯ್ತಾ ಇದ್ರು ಅವ್ರಿಗೆ ಇದೇ ತಿಂಗಳು ಬರುತ್ತೆ. ಆದ್ರೆ ನನ್ನ ಪ್ರಕಾರ ಒಂದ್ ಮಾತು ಹೇಳ್ತೀನಿ. ಸೊ ಒಟ್ಟಿಗೆ 4,000 ರೂಪಾಯಿ ಹಣ ಅವ್ರು ಏನೇ ಭಾಷಣ ಮಾಡಿರ್ಬೋದು, ಖಂಡಿತವಾಗ್ಲೂ ಹಾಕೋದಿಲ್ಲ ಅವರು. ಓಕೆನಾ. ಸೊ ಮೊದಲನೇ ವಾರ 2,000 ರೂಪಾಯಿ ಹಾಕ್ತಾರೆ. ಅಂದ್ರೆ ಇನ್ನೇನ್ ಸ್ಟಾರ್ಟ್ ಆಗತ್ತೆ, 25ನೇ ತಾರೀಕಿಂದ ಸ್ಟಾರ್ಟ್ ಆಗತ್ತೆ ನಿಮ್ಗೆ. ಸೊ ಈ ತಿಂಗಳಲ್ಲಿ 2,000 ರೂಪಾಯಿ ಬಂತು ಅಂತ ಅಂದ್ರೆ ಅಗೇನ್ ಫೆಬ್ರವರಿ ತಿಂಗಳು, ಸೊ ಫೆಬ್ರವರಿ ಮೊದಲನೇ ವಾರದಲ್ಲಿ ಮತ್ತೆ ನಿಮ್ಗೆ 2,000 ರೂಪಾಯಿ ಹಣ ಬಿಡುಗಡೆ ಆಗತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು, ಖುಷಿ ಆಯ್ತಾ? ಸೊ ಒಟ್ಟಾರೆ 4,000 ರೂಪಾಯಿ ಹಣ ಒಟ್ಟಿಗೆ ಕೊಡದಿದ್ರು ಪರವಾಗಿಲ್ಲ, ನೀವ್ ಹೇಳೋ ರೀತಿನಲ್ಲಿ 2,000 ರೂಪಾಯಿ ಆದ್ರೂ ಕೊಟ್ಟು ನಮ್ ಪೆಂಡಿಂಗ್ ಹಣ ಏನ್ ಇಟ್ಕೊಂಡಿದ್ರೋ ಅದನ್ನ ಕ್ಲಿಯರ್ ಮಾಡ್ಬಿಡ್ಲಿ ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಇಲ್ಲಿ ಬಿಜೆಪಿ ಇವರು ಪೆಂಡಿಂಗ್ ಹಣ ಉಳಿಸ್ಕೊಂಡಿದ್ರು ಅಲ್ವಾ 2 ತಿಂಗಳದು ಫೆಬ್ರವರಿ ಮಾರ್ಚ್, ಅಂದ್ರೆ 5,000 ಕೋಟಿ ಹಣವನ್ನ ನುಂಗಿ ನೀರ್ ಕುಡಿದಿದ್ದಾರೆ ಇವರು ಪರ್ಸನಲ್ಗೆ ಅಂತ ಹೇಳಿ ಬಳಸ್ಕೊಂಡಿದ್ದಾರೆ ಸರ್ಕಾರದ ದುಡ್ಡನ್ನ ಅಂತ ಹೇಳಿ ಬಿಜೆಪಿ ಅವರು ವಾದ ಮಾಡ್ತಿದ್ದಂಥದ್ದು. ಅವ್ರು ಅಷ್ಟೊಂದೆಲ್ಲ ಹೇಳಿದ್ರು ಕೂಡ ಕಾಂಗ್ರೆಸ್ ಸರ್ಕಾರದವರು ಅವ್ರಿಗೆ ಸ್ವಲ್ಪನೂ ರಿಪ್ಲೈನೇ ಮಾಡ್ಲಿಲ್ಲ. ಅಂದ್ರೆ ಏನು ಆನ್ಸರ್ ಕೊಡ್ತಾ ಇರ್ಲಿಲ್ಲ, ನಾವೇನ್ ಮಾಡಿದ್ವಿ, ಯಾಕೆ ಕೊಟ್ಟಿಲ್ಲ ಹಣವನ್ನ ಅನ್ಬಿಟ್ಟು. ಬಟ್ ಇದ್ದಕ್ಕಿದ್ದಂಗೆ ಈಗ ಮೊನ್ನೆ ಏನ್ ಹೇಳ್ತಾ ಇದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಸರ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. 4,000 ರೂಪಾಯಿ ಹಣ ಏನ್ ಬರ್ಬೇಕಿತ್ತು 5,000 ರೂಪಾಯಿ ಕೋಟಿ ಅದಷ್ಟು ಕೂಡ ನಾನು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಬಿಡುಗಡೆ ಮಾಡಿದೀನಿ. ಸೊ ಇನ್ನ ಮಹಿಳೆಯರ ಖಾತೆಗೆ ಹೋಗೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು, ಆದಷ್ಟು ಬೇಗ ಶೀಘ್ರದಲ್ಲಿ ಹಾಕ್ಬಿಡು ನಮ್ಮ ನಾರಿಯರ್ಗೆ ಅಂತ ಹೇಳ್ಬಿಟ್ಟು ಹೇಳಿರುವಂತದ್ದು. ಓಕೆನಾ. ಸೊ ಖುಷಿ ಆಗತ್ತೆ, ಏಕೆಂದ್ರೆ ಪಾಪ ಆದಷ್ಟು ಕೊಡ್ತಾ ಹೋಗ್ತಾ ಇದ್ದಾರೆ ಸರ್ಕಾರದಿಂದ. ಸೊ ಕೆಲವೊಬ್ರು ಹೇಳ್ಬೋದು ಅವರು ಮಾತಾಡಿದ್ದಾರೆ ಎಲೆಕ್ಷನ್ ಬರೋದ್ಕಿಂತ ಮುಂಚೆ ಅವ್ರು ಮಾತು ಉಳಿಸ್ಕೊಳ್ಳೇಬೇಕು ಪಾಪ ಅನ್ನೋದು ಯಾಕೆ ಅವ್ರಿಗೆ ಅಂತ ಹೇಳ್ಬಿಟ್ಟು. ಸರ್ಕಾರ ನಡೆಸೋದು ಸಾಕಷ್ಟು ಕಷ್ಟ. ನಮ್ಗೆ ಒಂದು ಕುಟುಂಬ ನಡೆಸೋದೇ 4 ಜನ ಇರ್ತೀವಿ ಅನ್ಕೊಳ್ಳಿ, ಗಂಡ ಹೆಂಡತಿ ಮಕ್ಕಳು. ಕೆಲವೊಮ್ಮೆ ರೇಷನ್ ತರೋಕ್ಕೂ ನಮ್ಮ ಹತ್ರ ದುಡ್ಡಿರಲ್ಲ, ಹೌದಾ. ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು. ಸೊ ಎಷ್ಟೋ ಮನೆಗಳಲ್ಲಿ ಆತರ ಆಗ್ತಾ ಇರತ್ತೆ. ಅಂತದ್ರಲ್ಲಿ ಇಡೀ ನಮ್ಮ 1,25,00,000 ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡೋದಿದೆಯಲ್ಲ, ಸೊ ಅವ್ರೇನ್ ಇಟ್ಕೊಂಡು ಕೂತಿರೋದಿಲ್ಲ, ಅವರು ಸಾಲ ಸೂಲವನ್ನ ಬೇರೆ ಕಡೆ ಮಾಡ್ತಾ ಇರ್ತಾರೆ. ಹಾಗಾಗಿ ಒಂದು ಬೈ ಮಿಸ್ಟೇಕ್ ಆಗಿ ಪಾಪ ಅಂತ ವರ್ಡ್ ಬಂದ್ಬಿಡತ್ತೆ. ಓಕೆನಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಗೃಹಲಕ್ಷ್ಮಿ ಬಗ್ಗೆ. ಸೊ ನೆಕ್ಸ್ಟ್ ಟಾಪಿಕ್ ಬಂದು ರಾಜ್ಯಾದ್ಯಂತ ಅಲ್ಲ ಇಡೀ ದೇಶಾದ್ಯಂತ ವೈರಲ್ ಆಗ್ತಾ ಇರುವಂತ ನ್ಯೂಸ್ ಅಂತ ಹೇಳಿದ್ರೆ, ಸೊ ಒಂದು ಪ್ರೈವೇಟ್ ಬಸ್ ನಲ್ಲಿ ಆಲ್ಮೋಸ್ಟ್ ರಶ್ ಆಗಿರತ್ತೆ ಅಲ್ಲ ವ್ಯಕ್ತಿಗಳು ಪ್ರಯಾಣ ಮಾಡ್ಬೇಕಾದ್ರೆ. ಇಲ್ಲಿ ದೀಪಕ್ ಅನ್ನೋ ಒಬ್ಬ ವ್ಯಕ್ತಿಗೆ 40 ವರ್ಷ ಆಗಿದೆ ಅವ್ರಿಗೆ. ಸೊ ಒಬ್ಬ ಮಹಿಳೆ, ಅದು ಮುಸ್ಲಿಂ, ಮುಸ್ತಫಾ ಅಂತ ಏನೋ ನೇಮ್ ಅಂತೆ ಅವ್ರದ್ದು. ಸೊ ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ ಅಂತ ಅಂದ್ರೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ರಶ್ ಆದಾಗ್ಲೂ ಹಿಂಗೆ ಕೈ ಸ್ವಲ್ಪ ಟಚ್ ಆಗತ್ತೆ, ಅಥವಾ ಬ್ರೇಕ್ ಹಾಕಿದಾಗ್ಲೂ ಬಸ್ಸಲ್ಲಿ ಟಚ್ ಆಗತ್ತೆ, ಅಥವಾ ಕೆಲವೊಬ್ರು ಬೇಕು ಅಂತಾನೆ ಹೆಣ್ಮಕ್ಳನ್ನ ಟಚ್ ಮಾಡ್ತಾರೆ. ಅಂದ್ರೆ ಅವರ ಎದೆ ಭಾಗಕ್ಕಾಗಿರ್ಬೋದು, ಸೊಂಟಕ್ಕಾಗಿರ್ಬೋದು, ಹೊಟ್ಟೆಗಾಗಿರ್ಬೋದು, ಅಥವಾ ತೊಡೆ ಭಾಗಕ್ಕಾಗಿರ್ಬೋದು ಖಂಡಿತ ಮಾಡ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಸೊ ಯಾಕೆಂದ್ರೆ ನಾವು ಕೂಡ ಲೈವ್ ಅಲ್ಲಿ ಒಂದಲ್ಲ ಒಂದ್ಸತಿ ನೋಡಿರ್ತೀವಿ ಬಸ್ಸಲ್ಲಿ, ಹೌದಾ. ನೀವು ಕಮೆಂಟ್ ಮಾಡಿ ತಿಳಿಸಿ. ಇದ್ರಲ್ಲಿ ಯಾರು ತಪ್ಪು ಅಂತಾನೆ ಹೇಳಕ್ ಆಗ್ತಾ ಇಲ್ಲ. ಅವ್ರೇನಾದ್ರೂ ಬೇಕು ಅಂತ ಮಾಡಿದ್ರು, ಅಥವಾ ಬಸ್ ರಶ್ ಆಗಿ ಏನಾದ್ರು ಆತರ ಟಚ್ ಆಯ್ತೋ, ಒಟ್ಟಾರೆ ಒಂದು ಸಾವಾಯ್ತು, ಅದು ಒಂದು ಬೇಜಾರಿನ ವಿಷಯ ಅಂತಾನೆ ಹೇಳ್ಬೋದು. ಬಟ್ ನಮಗೆ ಅಲ್ಲಿ ತೊಂದರೆ ಆಗ್ತಾ ಇದೆಯಾ ಬಸ್ಸಲ್ಲಿ, ನಿಜವಾಗ್ಲೂ ಈ ತರ ವಿಡಿಯೋ ಮಾಡೋದ್ಕಿಂತ ಅಲ್ಲೇ ಒಂದು ಕೆನ್ನೆಗೆ ಬಾರಿಸ್ಬಿಡ್ಬೇಕು ಅಂತವ್ರಿಗೆ, ಅಲ್ಲೇ ಅವಮಾನ ಮಾಡ್ಬೇಕು. ಸೊ ಅದು ಮತ್ತೆ ಬಸ್ಸಲ್ಲಿ ಹತ್ತಾಗ್ಲೂ ಸುಮ್ನೆ ಟಚ್ ಮಾಡಕ್ಕೂ ಎದುರ್ಕೋತಾರೆ ಅವಾಗ. ಸೊ ಆ ರೀತಿಯಾಗಿ ನಡಿಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಬಟ್ ಅಲ್ಲಿ ಮಹಿಳೆ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಅವರು ಟಚ್ ಮಾಡಿರೋದನ್ನ ಲೈವ್ ಅಲ್ಲಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿದ್ದಾರೆ. ಅಂದ್ರೆ ಇನ್ಸ್ಟಾಗ್ರಾಮ್ಗೆ ಅವರು ಆ ವಿಡಿಯೋನ ಹಾಕಿದ್ದಾರೆ. ಸೊ ಅವ್ರು ವಿಡಿಯೋ ಹಾಕಿ ಕೇವಲ 2-3 ಅವರ್ ಅಷ್ಟರಲ್ಲಿ 20 ಲಕ್ಷ ಜನಕ್ಕಿಂತ ಹೆಚ್ಚು ಜನ ಆ ವಿಡಿಯೋನ ನೋಡ್ಬಿಟ್ಟು ತುಂಬಾ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕಿದ್ದಾರೆ. ಇವನು ಇಂಥ ಕಾಮುಕನ, ಕೀಚಕನ, ಹೆಣ್ಮಕ್ಳು ಎದೆ ಭಾಗನ
ಟಚ್ ಮಾಡಿದಾನೆ ಅಂತ ಎಲ್ಲ ಹೇಳ್ಬಿಟ್ಟು. ಬಟ್ ಈ ತರ ವಿಡಿಯೋ ಹಾಕಿರೋ ವಿಷಯ ದೀಪಕ್ ಅವ್ರಿಗೆ ಗೊತ್ತಿಲ್ಲ. ಅವರು ಆರಾಮ್ಸೆ ಮಾಮೂಲಿಯಾಗಿ ಕೆಲ್ಸಕ್ಕೆ ಹೋಗಿದ್ದಾರೆ, ಕೆಲಸದಿಂದ ಮನೆಗೆ ಹೋಗಿ ಮಾಮೂಲಿ ಎಲ್ರು ಮೊಬೈಲ್ ನೋಡೋ ಅಭ್ಯಾಸ ಅಲ್ವಾ, ಮೊಬೈಲ್ ಇಟ್ಕೊಂಡು ನೋಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರದೇ ವಿಡಿಯೋ ಪ್ಲೇ ಆಗ್ತಾ ಇದೆ. ಸೊ ಅದ್ರಲ್ಲಿ 20 ಲಕ್ಷಕ್ಕಿಂತ ಹೆಚ್ಚು ಜನ ನೋಡಿ ತುಂಬಾ ಜನಗಳು ಕೆಟ್ಟದಾಗಿ ಅವ್ರ ಬಗ್ಗೆ ಕಮೆಂಟ್ ಹಾಕಿರೋದನ್ನ ನೋಡಿ ಅವ್ರಿಗೆ ತಡ್ಕೊಳಕ್ ಆಗಿಲ್ಲ. ಈಗ ಮಾನ ಮರ್ಯಾದೆಗೆ ಹಂಚ್ತೀವಿ ಅಂತೀವಿ ಗೊತ್ತಾ, ಮೇ ಬಿ ಆ ವ್ಯಕ್ತಿ ಒಳ್ಳೆಯವರು ಇದ್ರೂ ಇರ್ಬೋದು, ಬೇಕಂತ ಮಾಡದೆ ಬೈ ಮಿಸ್ಟೇಕ್ ಆಗಿ ಬಸ್ ರಶ್ ಇರೋ ಕಾರಣದಿಂದ ಏನಾದ್ರೂ ಟಚ್ ಆಗಿತ್ತೋ ಏನೋ ಗೊತ್ತಿಲ್ಲ, ಒಟ್ಟಾರೆ ಅವರು ಸಾಯ್ಬಾರ್ದಾಗಿತ್ತು. ಸೊ ಅದನ್ನ ಕಮೆಂಟ್ಸ್ಗಳನ್ನೆಲ್ಲ ನೋಡಿ ಅವ್ರಿಗೆ ತಡ್ಕೊಳಕ್ ಆಗದೆ ಬೆಳಗ್ಗೆ ಎದ್ದು ನಾನು ಯಾವ ತರ ಮುಖ ತೋರಿಸ್ಲಿ, ಯಾವ ತರ ಆಫೀಸ್ಗೆ ಹೋಗ್ಲಿ, ಸೊ ಫ್ರೆಂಡ್ಸಿಗೆಲ್ಲ ಯಾವ ತರ ಮುಖ ತೋರಿಸೋದು, ಎಲ್ಲಾರ ಮೊಬೈಲ್ಗೂ ಈ ವಿಡಿಯೋ ಹೋಗಿರುತ್ತಲ್ಲ ಅಂತ ಎಲ್ಲ ಅನ್ಕೊಂಡು ಶುಕ್ರವಾರ ಘಟನೆ ನಡೆದಿದೆ. ಭಾನುವಾರ ಅವರು ಹ್ಯಾಂಗ್ ಮಾಡ್ಕೊಂಡಿದ್ದಾರೆ, ಅಂದ್ರೆ ನೇಣು ಹಾಕೊಂಡು ಪಾಪ ತೀರ್ಕೊಂಡಿರುವಂತದ್ದು. ಸೊ ಇವಾಗ ಜನಗಳೆಲ್ಲ ಇಲ್ಲಿ ಮಹಿಳೆ ಯಾರು ವಿಡಿಯೋ ಮಾಡಿದ್ರೋ ಅವರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಮೇ ಬಿ ಆ ವ್ಯಕ್ತಿ ಒಳ್ಳೆಯವರು ಇರ್ಬೋದೇನೋ, ಇವರೇ ಲೈಕ್ಸ್ ವ್ಯೂಸ್ಗೋಸ್ಕರ ಈ ರೀತಿ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅನ್ಬಿಟ್ಟು. ಆದ್ರೆ ಆ ಮಹಿಳೆ ಮಾತ್ರ ಬಗ್ತಾ ಇಲ್ಲ ನಾನು ಮಾಡಿರೋದು ನಿಜ, ಇವರು ನನಗೆ ಮಾತ್ರ ಅಲ್ಲ, ಮುಂಚೆ ಒಬ್ರು ಮಹಿಳೆಗೆ ಇದೇ ಟೈಮಲ್ಲಿ ಮಾಡ್ತಾ ಇದ್ರು, ನಾನು ಅದನ್ನು ಅಬ್ಸರ್ವ್ ಮಾಡಿದೆ, ಆ ಮಹಿಳೆ ಏನು ರಿಯಾಕ್ಟ್ ಮಾಡಲಿಲ್ಲ, ಹಾಗಾಗಿ ನಾನೇ ಅವ್ರ ಹಿಂದೆ ಹೋಗಿ ನಿಂತ್ಕೊಂಡೆ, ನನಗೆ ಟಚ್ ಮಾಡಿದ್ರು ನನಗೂ ಕೂಡ, ಅದಕ್ಕೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಅಂತ ಹೇಳಿ ಮಹಿಳೆ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಬಟ್ ಇವಾಗ ತನಿಖೆ ನಡೀತಾ ಇದೆ, ಯಾಕೆಂದ್ರೆ ಅವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತೆ, 10,000 ಜನ ಫಾಲೋವರ್ಸ್ ಇದ್ರು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಈ ರೀತಿ ಘಟನೆ ನಡೀತಲ್ಲ ಅನ್ಬಿಟ್ಟು ನಾನು ಹಾಕ್ದೆ, ಬೇರೆಯವ್ರಿಗೂ ಈ ತರ ತೊಂದರೆ ಆದಾಗ ಹಿಂಗ್ ಮಾಡ್ಬೇಕು ಇವ್ರಿಗೆ ಅಂತ ಹೇಳಿ ಅಂತ ಆ ಮಹಿಳೆ ಹೇಳ್ತಾರೆ. ಬಟ್ ನೋಡ್ಬೇಕು ಇದಿನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಮಹಿಳೆಗೆ ಏನಾದ್ರು ಶಿಕ್ಷೆ ಆಗತ್ತಾ ಅವರ ಸಾವು ಆಗಿರೋದ್ರಿಂದ, ಅಥವಾ ಇಲ್ಲ ಮಹಿಳೆದೇ ಕರೆಕ್ಟ್ ಅನ್ನೋದೇನಾದ್ರೂ ಗೊತ್ತಾಗತ್ತಾ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಒಂದು ಸತಿ ಅದು ಟಚ್ ಆಗಿರೋದು ಕಾಣಿಸ್ತಾ ಇದೆ, ಅದೇ ಗೊತ್ತಿಲ್ಲ ಹೆಂಗೆ ಅಂತ ಹೇಳ್ಬಿಟ್ಟು, ಬೇಕು ಅಂತ ಮಾಡಿದ್ರು ದೇವ್ರಿಗೆ ಗೊತ್ತು, ಅವ್ರು ಇದ್ದಿದ್ರೆ ಪ್ರಶ್ನೆ ಮಾಡ್ಬೋದಾಗಿತ್ತು, ಇವತ್ತು ಅವರೇ ಇಲ್ಲ. ಸೊ ಆದ್ರೂ ಒಂದು ಮನುಷ್ಯನ ಹುಟ್ಟು ಸಾವು ಅದಾಗ ಅದೇ ಬರೋವರೆಗೂ ನಾವು ಕೈಯಿಂದ ಕಳ್ಕೋಬಾರ್ದು, ಅಷ್ಟೇ ನಾನು ಹೇಳೋದು. ಸೊ ನೋಡಿ, ಬಸ್ಸಲ್ಲಿ ಆಲ್ಮೋಸ್ಟ್ ಈ ತರ ಘಟನೆಗಳು ನಡೀತಾನೆ ಇರತ್ತೆ, ಅದು ಎಲ್ಲಿವರೆಗೂ ಹೋಗಿ ಮುಟ್ಟಿದೆ ಅಂತ ಹೇಳೋದಕ್ಕೆ ಇದೇ ಒಂದು ಎಕ್ಸಾಂಪಲ್, ನಿಮಗೂ ಗೊತ್ತಿರ್ಲಿ ಅಂತ ಹೇಳಿದೆ. ಬಟ್ ಆದ್ರೂ ದಯವಿಟ್ಟು ಬೇರೆ ಯಾರು ಗಂಡು ಮಕ್ಳಾಗ್ಲಿ, ಅಂದ್ರೆ ಏಜ್ ಆಗಿರೋ ಪುರುಷರಾಗಿರ್ಲಿ, ಯಾರು ಈ ತರ ಕೆಲಸವನ್ನ ಮಾಡಕ್ ಹೋಗ್ಬೇಡಿ. ಸೊ ನಿಮ್ಮನೇಲೂ ಹೆಣ್ಮಕ್ಳು ಇರ್ತಾರೆ ಅಲ್ಲ, ಅಕ್ಕ ತಂಗಿ ಅಂತ ಟ್ರೀಟ್ ಮಾಡಿ. ಸೊ ನಿಜವಾಗ್ಲೂ ಬೇಜಾರಾಗತ್ತೆ, ತುಂಬಾ ಜನ ಆತರ ಮಾಡೋರು ಇರ್ತಾರೆ, 70% ಜನ ಗಂಡ್ಮಕ್ಳು ಆತರ ಇರ್ತಾರೆ, ಬೇಕು ಅಂತ ಟಚ್ ಮಾಡೋರು ಇರ್ತಾರೆ. ಸೊ ಹೆಣ್ಮಕ್ಳು ಧೈರ್ಯ ಮಾಡಿ ಅಲ್ಲೇ ಒಂದು ಟಪಾರ್ ಅಂತ ಕೊಟ್ಬಿಟ್ರೆ ಆ ಯೋಚನೆ ಮುಂದೆ ಬರಲ್ಲ, ಅಷ್ಟೇ ನಾನು ಹೇಳೋದು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.